ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ, ಎಲ್ಲ ನಿನ್ನದೇ ಶಿವ, ಜನರೆಲ್ಲ ನಿನ್ನದೇ. ಪ್ರಾಣಿ, ನಿಮ್ಮ ಆರ್ಕೆಸ್ಟ್ರಾ ಸ್ಟಾಪ್ ಆಗೋದೇ ಇಲ್ವಾ? ಅಯ್ಯೋ, 24/7 ನಿರಂತರ ನಿಮ್ಮ ಸೇವೆಯಲ್ಲಿ. ಗೌಡ್ರೆ, ನಾನು ಸಿಟಿಗೆ ಹೋಗ್ಬೇಕು ಅಂತಿದ್ದೀನಿ. ನನ್ ಮಗ ಗಣಪನ್ನ ಅಲ್ಲೇ ಶಾಲೆಗೆ ಸೇರಿಸ್ತೀನಿ. ಅಲ್ಲೋಡಿ, ಆಮೇಲೆ ಒಬ್ನೇ ಮಗ ಅಲ್ವಾ, ಅಷ್ಟು ದೂರ ಒಬ್ನೇ ಮಗನ್ನ ಒಂಟಿಯಾಗಿ ಬಿಡಕ್ ಆಗತ್ಯೆ? ಹೌದು ಪ್ರಭಮ್ಮ, ಹೋಗ್ ಬರ್ಲಿ, ಒಳ್ಳೇದಾಗಿ. ಬನ್ನಿ. ಏನು ಹಳ್ಳಿ ಹಕ್ಕಿ ಸಿಟಿ ಕನ್ಸ್ ಕಾಣ್ತಾ ಇದೆ ಅನ್ಸುತ್ತೆ. ಮೊದ್ಲು ಮಗಳನ್ ಕಳ್ಸಿದ್ರು, ಈಗ ಫ್ಯಾಮಿಲಿ ಸಮೇತ ಅಲ್ಲಿಗೆ ಬಂದು ಪರ್ಮನೆಂಟ್ ಆಗಿ ಜಾಂಡ ಉರ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ನಮ್ ಮನೇನ ನೀವೇನ್ ಗಂಜಿ ಕೇಂದ್ರ ಅನ್ಕೊಂಡ್ರಾ? ಏನ್ರಿ, ಏನ್ ಹೇಳ್ತಿದ್ರ ನೀವು? ಶ್ರೀಮಂತರನ್ನ ಕೊಂಡ ತಕ್ಷಣ ನಿಮ್ಮಂತವ್ರ ಬುದ್ಧಿನ ತೋರ್ಸ್ಬಿಡ್ತೀರಲ್ಲ? ಶ್ರೀಮಂತರು ನೆಲೆ ಇರೋಕೋ ಒಂದ್ ಮನೆ ಇಲ್ದೆ ಟವರ್ ಮನೆಗ್ ಬಂದು ಜಾಂಡ ಹೊಡಿರೋ ನೀವು ಶ್ರೀಮಂತರು. ಏಯ್, ಅತ್ತಿ ಆಗ್ತಿದೆ ನಿಂದು. ಇದ್ದದ್ದನ್ನ ಇದ್ದ ಹಾಗೆ ಹೇಳಿದ್ರೆ ಹೀಗೆ ಆಡೋದು. ಪ್ರಾಣಿ, ಇವತ್ತು ತಲೆ ಮೇಲೆ ತಲೆ ಬೀಳಿ. ನಾನಂತೂ ಹೇಳ ಸುಮ್ನೆ ಬಿಡಲ್ಲ. ನಾನು ನಿನ್ನ ಸುಮ್ನೆ ಬಿಡಲ್ಲ ಕಣೆ. ಏನ್ ಮಾಡ್ತೀಯ ನೀನು? ಏನ್ ಮಾಡ್ತೀನ? ಊರಂದರ ಸೇರ್ಸಿ ನಿನ್ನ ಜಾಸ್ತಿ ಒದ್ದು ಬಿಡ್ಲಿಲ್ಲ ಅಂದ್ರೆ ನಾವೀಗ ಅವ್ರ ಆಟ ತಿಂತೀವಿ ಕಣೆ. ನಮ್ಗೆ ಇಲ್ಲಿ ಯಾರು ಗೊತ್ತಿಲ್ಲ. ನೀನ್ ಸೇರಾದ್ರೆ ಅವ್ರ ಸವಾ ಸೇರು. ನೋಡು, ಇವನ್ನೆಲ್ಲ ಚೂ ಬಿಟ್ಬಿಟ್ರೆ ನಮ್ ಗತಿ ಏನು? ಯೋಚನೆ ಮಾಡು. ಹಂಗಂತೀರಾ? ಆದ್ರೂ ಪ್ರಾಣಿ, ನನ್ಗಾಗಿರೋ ಅವಮಾನಕ್ಕೆ ನಾನ್ ಸೇಡ್ ತೀರಿಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ದಮಯಂತಿನೇ ಅಲ್ಲ. ಹೌದಾ? ಹಾಗಾದ್ರೆ ಇವತ್ತಿಂದನೇ ಹೊಸ ಹೆಸರು ಹುಡುಕಕ್ ಶುರು ಮಾಡಿ. ನನ್ ತಂಟೆಗ್ ಬಂದ್ರೆ ಏನ್ ಮಾಡ್ತೀನಿ ಅಂತ ಗೊತ್ತಲ್ವಾ? ನಾನ್ ಏನ್ ಮಾಡ್ತೀನಿ ಅಂತ ಗೊತ್ತು ತಾನೆ? ಗೊತ್ತು, ನೋಡಿದೀನಿ. ಈ ಪ್ರಭೋಜಿ ಸುಮ್ಮನೆ ಇದ್ರೆ ಸರಿ ಇವಾಗ. ಈ ಪ್ರಭಾತಿ ತಂಟೆಗ್ ಬಂದ್ರೆ ನಾನು ಸುಮ್ಮನೆ ಇರಲ್ಲ. ಪ್ರಭಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಚಿಕ್ಕಪ್ಪ, ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಏನಿದಲ್ಲ? ನಿಮಿಷ. ಇದು ನೋಡಮ್ಮ, ದುರ್ಗಾಪುರದ ದೇವಿಯ ಇತಿಹಾಸದ ಪುಸ್ತಕ ಕಣಮ್ಮ. ಇದನ್ನ ಬರೆದಿದ್ದು ನಮ್ಮಪ್ಪ. ನಾವು ದುರ್ಗಾಪುರದ ದೇವಿಯ ಕಾವಲುಗಾರರು. ಈ ದೇವಿಯ ರಕ್ಷಣೆಯನ್ನ ಮಾಡೋ ಕುಟುಂಬಗಳ ಪೈಕಿ ನಮ್ಮ ಕುಟುಂಬ ಒಂದು. ಹೌದಾ? ಹಾ, ಬಹಳ ವರ್ಷಗಳ ಹಿಂದೆ ಕಳೆದೋದಂತ ದೇವಿಯ ಗೆಜ್ಜೆ ಮತ್ತೆ ಬಳೆ, ಅದನ್ನ ಹುಡುಕಿ ವಾಪಸ್ ತಂದು ದೇವಿಗೆ ತೊಡಸ್ಬೇಕಾದ ಜವಾಬ್ದಾರಿ ನಮ್ಮದು. ಆದ್ರೆ ಯಾಕೋ ಗೊತ್ತಿಲ್ಲ, ನಮ್ಮ ಮನೆಯವರು ಯಾರೂ ಕೂಡ ಆ ಪ್ರಯತ್ನವನ್ನ ಮಾಡಲೇ ಇಲ್ಲ. ಪ್ರಾಯಶಃ ದೇವಿಗೆ ತಾನು ಇಚ್ಛೆ ಪಡ್ತಿರೋ ವ್ಯಕ್ತಿನೇ ಅದನ್ನ ಮಾಡ್ಲಿ ಅಂತೋ ಅಥವಾ ಅದಕ್ಕಾಗಿಯೇ ಒಂದು ಪ್ರತ್ಯೇಕ ಸಂದರ್ಭ ಬರ್ಲಿ ಅಂತ ಕಾಯ್ತಾ ಇದ್ಲು ಅಂತ ಕಾಣುತ್ತೆ. ಹಾಗಾದ್ರೆ ಯಾಕೆ ಇಷ್ಟು ವರ್ಷಕ್ಕೆ ಯಾರು ಅದನ್ನ ಹುಡುಕಿಲ್ಲ? ಅಲ್ಲ, ಅಪ್ಪ ಕೂಡ ಪ್ರಯತ್ನನೂ ಪಟ್ಟಿಲ್ವಾ? ಪ್ರಯತ್ನ ಪಟ್ಟಿದ್ದಮ್ಮ ಅಣ್ಣ. ಅದನ್ನ ಹೇಗೆ ಹುಡುಕ್ಬೇಕು, ಎಲ್ಲಿಗೆ ಹೋಗ್ಬೇಕು ಅನ್ನೋದಕ್ಕೆ ಅಣ್ಣ ಒಂದು ನಕ್ಷೆ ತಯಾರು ಮಾಡಿದ್ದ. ಬಹಳ ವರ್ಷಗಳ ಹಿಂದೆ ಈ ನಕ್ಷೆನ ಅಣ್ಣ ನನಗೆ ಕೊಟ್ಟಿದ್ದ.
ಆ ಜಾಗಕ್ಕೆ ಹೇಗೆ ಹೋಗ್ಬೇಕು ಅಂತ ಅಪ್ಪಂಗೆ ಗೊತ್ತಾ? ಅಲ್ಲ ಚಿಕ್ಕಪ್ಪ, ಅವಳಿಗೆ ಸಂಬಂಧಪಟ್ಟಿರೋ ವಸ್ತುಗಳನ್ನ ಅಪ್ಪನೇ ತಗೊಂಡ್ ಬಂದ್ಬಿಡ್ಬೋದಿತ್ತಲ್ವಾ? ಯಾಕೆ ತರಲಿಲ್ಲ? ಇದನ್ನ ನಾನು ಕೂಡ ಅವನನ್ನ ಕೇಳಿದ್ದೆ ಕಣಮ್ಮ. ನಿನಗೆ ಅಣ್ಣನ ಮಾತು ಗೊತ್ತಲ್ಲ, ಎಲ್ಲ ಬರೀ ಹೋಗ್ಲು. ಆ ದಾರಿಯಲ್ಲಿ ಹೆಜ್ಜೆ ಹಾಕಕ್ಕೆ ಬೇರೆ ಯಾರೋ ಒಬ್ರು ಬರ್ತಾರೆ ಅನ್ನೋ ರೀತಿಯಲ್ಲಿ ಏನೋ ಹೇಳ್ಬಿಟ್ಟು ಸುಮ್ಮನಾಗೋಗಿದ್ದ ಕಣಮ್ಮ. ಯಾಕೆ ಅಪ್ಪ ಯಾಕೆ ಹೋಗಲ್ಲ? ಮತ್ತೆ ಈ ಕಥೆನ ಮೊದಲು ಎಲ್ಲೋ ಕೇಳಿದೀನಿ ಅನ್ನೋ ಥರ ಅನ್ನಿಸ್ತಿದೆಯಲ್ಲ. ಚಿಕ್ಕವಳಿದ್ದಾಗ ಅಪ್ಪ ಏನಾದರೂ ಈ ಕಥೆನ ಹೇಳಿರ್ಬೋದಾ? ಬೇರೆ ಯಾರಾದರೂ ಅಂದ್ರೆ ಯಾರು? ನೋಡಿ ಚಿಕ್ಕಪ್ಪ, ನನಗೆ ನೀವು ಮಹಾಮಾಯಿ ಅಂತ ಕರೆಯೋ ಅವಳ ಮೇಲೂ ನಂಬಿಕೆ ಇಲ್ಲ, ಈ ಕತೆ ಮೇಲೂ ನಂಬಿಕೆ ಇಲ್ಲ. ಆದರೆ ಸದ್ಯಕ್ಕೆ ನನ್ನ ಗುರಿ ಒಂದೇ, ಪುಟ್ ಮೇಡಮ್. ಯಾರಿಗ್ ಗೊತ್ತು, ಈ ದಾರಿ ನಿಜವಾಗ್ಲೂ ನನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ಬೋದು. ಪುಟ್ ಮೇಡಮ್ನ ಉಳಿಸ್ಕೊಳಕ್ಕೆ ಕಾಣಿಸೋ ಯಾವ ಸಾಧ್ಯತೆನೂ ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಒಂದ್ ನಿಮಿಷ, ಗೆದ್ದಲು ಹುಳ ತಿಂದಿರೋ ಈ ನಕ್ಷೆಯಲ್ಲಿ ಕಾಣಿಸ್ತಿರೋದು ನಿನಗೆ ಬರೀ ಅರ್ಧ ದಾರಿ ಮಾತ್ರ. ಪರವಾಗಿಲ್ಲ ಚಿಕ್ಕಪ್ಪ, ಏನು ಗೊತ್ತಿಲ್ಲದೆ ಇರೋದಕ್ಕಿಂತ ಅರ್ಧ ದಾರಿ ಆದ್ರೂ ಸಿಕ್ಕಿದೆಯಲ್ಲ, ಅಷ್ಟೇ ಸಾಕು. ನಾನು ಹುಡುಕ್ತೀನಿ. ನಾನು ಬರ್ತೀನಿ ಚಿಕ್ಕಪ್ಪ. ದುರ್ಗಾ, ನಿನಗೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ಆದ್ರೆ ದೇವಿ ನಿರ್ಧಾರವೇ ಇದಾಗಿದ್ರೆ ಅದನ್ನ ತಡೆಯೋ ಶಕ್ತಿ ಕೂಡ ನನಗಿಲ್ಲ. ಶೋಭನವಾಗಿ ಹೋಗ್ಬಮ್ಮ. ಹೈ, ದುರ್ಗನ ರಕ್ಷಣೆ ಮಾಡೋದು ನಿನ್ನ ಕೈಯಲ್ಲಿದೆಯಮ್ಮ. ಅವಳು ಸುರಕ್ಷಿತವಾಗಿ ವಾಪಸ್ ಬರೋ ಹಾಗೆ ಮಾಡ್ಬೋದು.